ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 95:2. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮನ್ನು ಬಲಪಡಿಸುತ್ತಿರುವ ಮಾತು, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ, ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಹಲ್ಲೆಲೂಯ. ಈ ದಿನ ಕರ್ತನನ್ನು ಆರಾಧಿಸುವ ದಿನವಾಗಿದೆ. ಅಂದರೆ ಭಾನುವಾರ, ದೇವರ ಪುನರುತ್ಥಾನ ದಿನ. ಈ ದಿನ ನಾನು ಈಗಾಗಲೇ ನೆನೆಸ್ತೇನೆ, ನೀವೆಲ್ಲರೂ ಕೂಡ ಬಹಳ ಆಸೆಯಿಂದ, ದಾಹದಿಂದ, ಆಸಕ್ತಿಯಿಂದ ಆರಾಧನೆಗೆ ಹೋಗೋದಕ್ಕಾಗಿ ನೀವು ರೆಡಿ ಆಗ್ತಾ ಇದ್ದೀರಾ ಎಂಬುದಾಗಿ. ಅನೇಕರು ರಾತ್ರಿ ಕಾಲದಲ್ಲಿಯೇ ಪ್ರಾರ್ಥನೆ ಮಾಡಿ ದೇವರ ಸಮ್ಮುಖದಲ್ಲಿ ಕಾದಿದ್ದು, ದೇವರ ವಾಕ್ಯಗಳಿಗಾಗಿ ಸಿದ್ಧರಾಗಿದ್ದು ಹೋಗ್ತಾ ಇದ್ದೀರಾ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಪ್ರಿಯರೇ, ಈ ದಿನ ಖಂಡಿತವಾಗಿ ಎಲ್ಲರೂ ಕೂಡ ನಾವು ಆರಾಧನೆಗೆ ಹೋಗಬೇಕು. ಯಾಕೆ ಅನ್ನೋದಾದ್ರೆ, 6 ದಿನಗಳು ಕರ್ತನು ನಮ್ಮ ಕರಗಳಲ್ಲಿ ಕೊಟ್ಟಿದ್ದಾರೆ. ಆ ದಿನಗಳಲ್ಲಿ ನಾವು ಕೆಲಸ ಮಾಡ್ಬೋದು, ನಿದ್ದೆ ಮಾಡ್ಬೋದು, ಫಂಕ್ಷನ್ಗೆ ಹೋಗ್ಬೋದು, ಏನೇ ಕೆಲಸ ಕಾರ್ಯಗಳನ್ನೆಲ್ಲ ಕೂಡ 6 ದಿನ ಮಾಡ್ಕೊಳ್ಬೋದು. ಆದರೆ 7ನೇ ದಿನ ಅದು ಕರ್ತನಿಗೆ ಬೇಕಾಗಿರುವಂತ ದಿನ, ಅದು ಕರ್ತನಿಗೆ ಮೀಸಲಾಗಿರುವ ದಿನ, ಅದು ವಿಶ್ರಾಂತಿ ದಿನ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಆದ್ದರಿಂದ ಪ್ರಿಯರೇ, ಈ ದಿನ ದೇವರು ನಮಗಾಗಿ ಆರಾಧಿಸಲು ಒಂದು ದಿನವನ್ನು ನೇಮಿಸಿಕೊಟ್ಟಿದ್ದಾರೆ. ಈ ದಿನದಲ್ಲಿ ನಾವೆಲ್ಲರೂ ಕೂಡ ಆತನ ಸಮ್ಮುಖಕ್ಕೆ ಹೋಗಲೇಬೇಕು. ಯಾರು ಕೂಡ ಅಯ್ಯೋ ನಾನು ಯಾಕಪ್ಪ ಚರ್ಚ್ಗೆ ಹೋಗ್ಬೇಕು, ನಾ ಚರ್ಚ್ಗೆ ಹೋಗಿ ಇಷ್ಟು ದಿನ ಏನ್ ನಡೆದು ಬಿಡ್ತು, ಇನ್ನು ಮುಂದೆ ಆದ್ರೂ ಏನ್ ನಡೆದು ಬಿಡುತ್ತೆ, ಆ ರೀತಿಗೆ ಯಾರಾದ್ರೂ ಬೇಸರವಾಗಿದ್ದೀರಾ, ನೀವು ಬೇಸರ ಮಾಡಿಕೊಳ್ಬೇಡ್ರಿ. ನೋಡ್ರಿ, ಪ್ರತಿಯೊಂದಕ್ಕೂ ತಕ್ಕ ಸಮಯ ಇದೆ. ದೇವರು ಅದರ ಕಾಲದಲ್ಲಿ ಎಲ್ಲವನ್ನು ಮಾಡಿ ಮುಗಿಸ್ತಾರೆ. ನೀವು ಯಾವ ಯಾವ ಕಾರ್ಯಗಳನ್ನ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಯಾವ ಕಾರ್ಯಕ್ಕಾಗಿ ಎದುರು ನೋಡ್ತಾ ಇದ್ದೀರೋ, ಅದು ನಡೆದಿಲ್ಲ ಎಂಬುದಾಗಿ ನೀವು ಸೋತು ಹೋಗ್ಬೇಡ್ರಿ. ದೇವರು ಸರಿಯಾದ ಸಮಯದಲ್ಲಿ ಆ ಕಾರ್ಯವನ್ನ ನಿಮಗೆ ಮಾಡಿ ಮುಗಿಸ್ತಾರೆ. ಇನ್ನೊಂದು ವಿಷಯ ನೋಡ್ರಿ, ನಾವು ದೇವರು ಏನೋ ಮಾಡ್ಬೇಕು, ದೇವ್ರು ಏನೋ ಕೊಡ್ಬೇಕು ಅನ್ನೋದಕ್ಕಾಗಿ ಆಲಯಕ್ಕೆ ಹೋಗಬಾರ್ದು. ಏನೋ ಒಂದು ದೇವರ ಹತ್ರ ಎದುರು ನೋಡಿ ನಾವು ಹೋಗಬಾರ್ದು. ದೇವರು ನನಗಾಗಿ ಪ್ರಾಣವನ್ನೇ ಕೊಟ್ಟಾಯ್ತು. ಹಲ್ಲೆಲೂಯ. ನನ್ನ ಪಾಪಗಳನ್ನು ಹೊತ್ತು ತೀರಿಸಿದ್ದಾಯ್ತು, ನನ್ನ ರೋಗಗಳನ್ನು ಹೊತ್ತುಕೊಂಡಾಯ್ತು, ನನ್ನ ಶಾಪಗಳನ್ನು ಮುರಿದಿದ್ದಾಯ್ತು. ನನಗೋಸ್ಕರ ಯೇಸು ಸ್ವಾಮಿ ಕಲ್ವಾರಿ ಕ್ರೂಜೆಯಲ್ಲಿ ಬಲಿಯಾಗಿ ನನಗಾಗಿ ಪ್ರಾಣ ಕೊಟ್ಟು ಆಯ್ತು. ಹಲ್ಲೆಲೂಯ. ಸತ್ತು 3ನೇ ದಿನ ಜೀವಂತವಾಗಿ ಎದ್ದು ಕೂಡ ಆಯ್ತು. ಈ ಒಂದು ಕಾರ್ಯಕ್ಕಾಗಿ ಕೃತಜ್ಞತೆಯುಳ್ಳವರಾಗಿ ನಾವು ಪ್ರತಿ ವಾರ ದೇವರ ಸಮ್ಮುಖದಲ್ಲಿ ಹೋಗಿ ನಿಲ್ಲಬೇಕು. ಪ್ರಿಯರೇ, ಹಲ್ಲೆಲೂಯ. ಪ್ರತಿನಿತ್ಯ ನಾವು ಈ ಕಾರ್ಯಗಳನ್ನು ನೆನಪಿಸಿಕೊಳ್ಳಬೇಕು. ಏನು ಮಾಡ್ತಾರೆ ಅನ್ನೋದನ್ನ ಎದುರು ನೋಡ್ಬೇಡ್ರಿ. ಆತನಿಗೆ ಗೊತ್ತು ತನ್ನ ಮಕ್ಕಳಿಗೆ ಏನು ಕೊಡಬೇಕು ಎಂಬುದಾಗಿ. ಹಲ್ಲೆಲೂಯ. ನೋಡ್ರಿ, ಈ ಲೋಕದ ತಂದೆ ತಾಯಿಗಳಾಗಿರುವ ನಮಗೆ ಗೊತ್ತು ನನ್ನ ಮಗುವಿಗೆ ಯಾವಾಗ ಬ್ಯಾಗ್ ತಕ್ಕೊಡ್ಬೇಕು, ಯಾವಾಗ ಶೂ ತಕ್ಕೊಡ್ಬೇಕು, ಯಾವಾಗ ಬೈಕ್ ತಕ್ಕೊಡ್ಬೇಕು, ಯಾವಾಗ ಯಾವ ವಸ್ತು ತಕ್ಕೊಡ್ಬೇಕು ಅಂತ ನಮಗೆ ಗೊತ್ತಿದೆ. ಯಾಕಂದ್ರೆ ಅವರ ಬಲಹೀನತೆ ನಮ್ಗೆ ಗೊತ್ತಿರೋದ್ರಿಂದ. ಅದೇ ರೀತಿಯಲ್ಲಿ ಪರಲೋಕದ ತಂದೆಗೂ ಕೂಡ ಗೊತ್ತು ನಮಗೆ ಯಾವಾಗ ಯಾವ ಆಶೀರ್ವಾದವನ್ನ ಕೊಡಬೇಕು, ನಮ್ಮ ಜೀವನದಲ್ಲಿ ಯಾವಾಗ ಯಾವ ಕಾರ್ಯವನ್ನ ನೆರವೇರಿಸಬೇಕು ಎಂಬುದಾಗಿ ಪರಲೋಕದ ದೇವರಿಗೆ, ನನ್ನ ತಂದೆಯಾದ ಕರ್ತನಿಗೆ ಗೊತ್ತು. ಪ್ರಿಯರೇ, ಆದ್ದರಿಂದ ನೀವು ಅದರ ಕುರಿತು ಚಿಂತೆ ಮಾಡಬೇಡ್ರಿ. ಆದರೆ ಅವ್ರಿಗಾಗಿ ನಾವು ಯಾವಾಗಲೂ ಕೃತಜ್ಞತೆಯನ್ನು ಮಾಡಬೇಕು. ಹೌದಪ್ಪ, ಈ ದಿನದವರೆಗೂ ಜೀವಂತವಾಗಿ ಇಟ್ಟಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ. ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ದೀರಲ್ಲ, ಸ್ತೋತ್ರ. ಒಳ್ಳೆ ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದೀರಲ್ಲ, ಸ್ತೋತ್ರ. ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಕೃಪೆ ಮಾಡ್ತಾ ಇದ್ದೀರಲ್ಲ, ಸ್ತೋತ್ರ. ದೇವರೇ, ಈ ಸೇವೆಯನ್ನು ಕೊಟ್ಟಿದ್ದೀರಲ್ಲ, ಸ್ತೋತ್ರ. ಈ ರೀತಿಯಾಗಿ ಪ್ರತಿನಿತ್ಯ ನಾವು ಒಂದು ಕೃತಜ್ಞತೆಯುಳ್ಳವರಾಗಿ ಆತನ ಸಮ್ಮುಖದಲ್ಲಿ ಕಾಣಲ್ಪಡಬೇಕು. ಹೌದು, ಈ ದಿನ ಕೀರ್ತನೆ 95:2 ನಾವು ಅದೇ ವಾಕ್ಯವನ್ನು ನೋಡಿಕೊಂಡಿದ್ದು, ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಹಲ್ಲೆಲೂಯ. ಯಾವುದೇ ಚಿಂತೆಗಳಿಂದ, ಯಾವುದೋ ಒಂದು ದೇವರಿಂದ ಪಡಿಬೇಕು ಎಂಬುದಾಗಿ ನೀವು ಹೋಗ್ಬೇಡ್ರಿ ಪ್ರಿಯರೇ. ಕೃತಜ್ಞತೆಯೊಟ್ಟಿಗೆ ಹೋಗ್ರಿ. ಅಪ್ಪ, ಕಳೆದ ದಿನವೆಲ್ಲ ನನ್ನ ಕಾಪಾಡಿದ್ರಲ್ಲಪ್ಪ, ಹೋಗು ಬರೋಣಗಳಲ್ಲಿ ಕಾಪಾಡಿದ್ರಲ್ವಪ್ಪ, ನನಗೆ ಒಳ್ಳೆ ಆಹಾರ ಕೊಟ್ರಿ ಅಲ್ವಪ್ಪ, ಒಳ್ಳೆ ಆರೋಗ್ಯ ಕೊಟ್ರಲ್ಲ ಕರ್ತನೆ, ಅದಕ್ಕಾಗಿ ನಿನ್ನ ಸಮ್ಮುಖಕ್ಕೆ ಬಂದು ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ ಎಂಬುದಾಗಿ ಆ ಕೃತಜ್ಞತೆ ಹೃದಯದೊಂದಿಗೆ ಪ್ರಿಯರೇ ನೀವು ಬನ್ರಿ. ಅಲ್ಲಿ ಬಂದು ಕೀರ್ತನೆಗಳಿಂದ ಜಯಘೋಷ ಮಾಡ್ರಿ. ಅಳುತ್ತಾ ಆಡಬೇಡ್ರಿ, ದುಃಖಿಸುತ್ತಾ ಆಡಬೇಡ್ರಿ, ಚಿಂತೆಯೊಂದಿಗೆ ಆಡಬೇಡ್ರಿ, ಮೌನವಾಗಿ ನಿಂತುಕೊಳ್ಬೇಡ್ರಿ. ಕೀರ್ತನೆಗಳನ್ನು ಹೇಗೆ ಹಾಡಬೇಕು? ಜಯಘೋಷ ಮಾಡ್ತಾ ಹಾಡಬೇಕು. ಹಲ್ಲೆಲೂಯ. ಹೌದು, ನಾವು ಜಯವನ್ನು ಹೊಂದಿದ್ದೇವೆ. ಈ ಲೋಕದಲ್ಲಿ ನಮಗಿಂತ ಆರೋಗ್ಯವಾಗಿರುವವರು, ಆಸ್ತಿ ಪರರು, ಸಮಾಧಾನವಾಗಿದ್ದವರು, ಒಳ್ಳೆ ಎಜುಕೇಶನ್ ಮಾಡಿದವರು ಈ ದಿನ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಆದ್ರೆ ನಾವು ಈ ದಿನ ಜೀವಂತವಾಗಿದ್ದೀವಿ
ಇದ್ದೇವೆ ಅಂದ್ರೆ ಅದು ದೇವರ ಕೃಪೆ. ನಾವು ಆ ರೀತಿಯಾಗಿ ಜೀವಿಸೋದಕ್ಕೆ ದೇವರು ಸಹಾಯ ಮಾಡಿದ್ರಲ್ವಾ. ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಜಯವನ್ನು ಕೊಟ್ಟಿದ್ದಾರೆ ಅಲ್ವಾ, ಎಷ್ಟೋ ಸೋಲುಗಳಿಂದ ನಮ್ಮನ್ನು ಬಿಡಿಸಿದ್ದಾರೆ ಅಲ್ವಾ, ಅವಮಾನಗಳಿಂದ ತಪ್ಪಿಸಿದ್ದಾರಲ್ವಾ. ಇದನ್ನೆಲ್ಲ ನೆನೆಸಿ ನೀವು ಜಯಘೋಷ ಮಾಡ್ರಿ. ಕರ್ತನೆ, ನೀನು ನನ್ನ ಜೊತೆಗಾರನಾಗಿದ್ದೆಪ್ಪ, ನನ್ನ ಬಲವಾಗಿದ್ದೆ ದೇವರೇ, ನನ್ನ ಬಂಡೆಯಾಗಿ, ನನ್ನ ಕೋಟೆಯಾಗಿ, ನನ್ನ ದುರ್ಗವಾಗಿ, ನನ್ನ ಗುರಾಣಿಯಾಗಿ, ನನ್ನ ಕೇಡ್ಯವಾಗಿ, ಆಶ್ರಯಗಿರಿಯಾಗಿ ಇದುವರೆಗೂ ನಡೆಸಿದ ಕರ್ತನೆ, ನಿನ್ನ ಸಮ್ಮುಖದಲ್ಲಿ ಕೃತಜ್ಞತೆ ಸಲ್ಲಿಸೋದಕ್ಕೆ ಬಂದಿದ್ದೀನಿ ಕರ್ತನೆ ಎಂಬುದಾಗಿ ಮನಸ್ಸಾರೆ ಹೃದಯದ ಆಳದಿಂದ ಈ ರೀತಿ ಒಂದು ಕೀರ್ತನೆಗಳನ್ನ ಹಾಡಿ ಜಯಘೋಷ ಮಾಡಿ ನೋಡ್ರಿ ಪ್ರಿಯರೇ. ಬರುವ ದಿನಗಳು ನಿಮಗೆ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಕೃತಜ್ಞತೆ ಇರುವಾಗ ಖಂಡಿತವಾಗಿ ಯಾವ ಮೇಲಿಗೂ ನಮಗೆ ಕೊರತೆ ಆಗೋದಿಲ್ಲ. ನೋಡ್ರಿ, 10 ಜನ ಕುಷ್ಠರೋಗಿಗಳನ್ನ ಕರ್ತನು ಸ್ವಸ್ಥ ಮಾಡಿದ್ರು, ಆದರೆ ಅದರಲ್ಲಿ ಒಬ್ಬ ಮಾತ್ರ ಬಂದು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾನೆ. ಹಲ್ಲೆಲೂಯಾ. ಆಗ ದೇವರು ಕೇಳ್ತಾರೆ, ಯೇಸು ಕ್ರಿಸ್ತನ ಕೇಳ್ತಾರೆ, ಇನ್ನು ಉಳಿದ 9 ಮಂದಿ ಎಲ್ಲಿ ಎಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ಆ ಎಲ್ಲಿ ಎಂಬ ಒಂದು ಪ್ರಶ್ನೆಯಲ್ಲಿ ದೇವರ ಹೃದಯ ಎದುರು ನೋಡ್ತಾ ಇದೆ. ನಾನು ಅದ್ಭುತ ಮಾಡಿದ ಮಕ್ಕಳು ನನ್ನ ಬಳಿಗೆ ಬರ್ತಾರ, ನನ್ನಿಂದ ಉಪಕಾರ ಹೊಂದ್ಕೊಂಡವ್ರು ನನ್ನ ಹತ್ರ ಬರ್ತಾರೆ ಎಂಬುದಾಗಿ ಆ ಹೃದಯ ನಮಗಾಗಿ ತವಕ ಪಡ್ತಾ ಇದೆ. ಆ ಹೃದಯ, ಯೇಸುವಿನ ಹೃದಯ ನಮಗಾಗಿ ಕಾಯ್ತಾ ಇದೆ. ಪ್ರಿಯರೇ, ದಯವಿಟ್ಟು ದೇವರು ಇದುವರೆಗೂ ನಮಗೆ ನಡೆಸಿರೋ ವಿಧಗಳನ್ನ ನೆನೆಸಿ ಕೃತಜ್ಞತೆ ಹೇಳೋದಕ್ಕೆ ಆಲಯಕ್ಕೆ ಹೋಗ್ರಿ. ದಯವಿಟ್ಟು ಆಲಯದಲ್ಲಿ ಹೋಗಿ ನಿಂತುಕೊಳ್ರಿ. ಆ ಪ್ರಸನ್ನತೆ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಆತನ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರ್ತದೆ. ಪರಿಶುದ್ಧಾತ್ಮನ ನಿಮ್ಮನ್ನ ನಡೆಸ್ತಾರೆ. ನೋಡ್ರಿ, ಪರಿಶುದ್ಧಾತ್ಮ ನಿಮ್ಮೊಳಗಡೆ ಬರುವಾಗ ಆ ಪ್ರಸನ್ನತೆ, ದೇವರ ಮಹಿಮೆ ಆಲಯದಲ್ಲಿ ನೀವು ಅನುಭವಿಸುವಾಗ ನಿಮ್ಮ ಎಲ್ಲ ಚಿಂತೆಗಳು ನೀಗಿ ಹೋಗುತ್ತದೆ, ಎಲ್ಲ ದುಃಖಗಳು ನೀಗಿ ಹೋಗುತ್ತದೆ, ಎಲ್ಲ ಭಾರಗಳು ನಿಮ್ಮಿಂದ ದೂರ ಹೋಗುತ್ತದೆ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ ಎಂಬುದಾಗಿ ದಾವೀದನು 16ನೇ ಕೀರ್ತನೆ ಕೊನೆಯ ವಚನದಲ್ಲಿ ಹೇಳಲ್ಪಟ್ಟಿರ್ತಾರೆ. ಹಲ್ಲೆಲೂಯಾ. ಹೌದು, ನಾನು ಯಾವಾಗ್ಲೂ ಆ ವಾಕ್ಯವನ್ನು ನಂಬ್ತೇನೆ, ಯಾವಾಗ್ಲೂ ನಾನು ಅದನ್ನ ಆರಾಧಿಸ್ತೇನೆ. ಹೌದಪ್ಪ, ನಿನ್ನ ಸಮ್ಮುಖದಲ್ಲಿ ದೇವರೇ ಸಂತೋಷ ಇದೆ ಅಪ್ಪ. ಲೋಕದ ಮನುಷ್ಯರ ಹತ್ರ ಹೋಗ್ತಾ ಇದ್ದೇನೆ, ಅಲ್ಲಿ ನನಗೆ ನಿತ್ಯ ಸಮಾಧಾನ ಇಲ್ಲಪ್ಪ, ಸಂತೋಷ ಇಲ್ಲಪ್ಪ, ಎಲ್ಲ ತಾತ್ಕಾಲಿಕವಾಗಿದೆ ದೇವರೇ, ಎಲ್ಲ ಪ್ರೀತಿ ಮಾಯೆಯಾಗಿದೆ ದೇವರೇ, ಎಲ್ಲರ ಕಾರ್ಯಗಳು ಮಾರ್ಪಟ್ಟಿದೆ. ಆದ್ರೆ ನನ್ನ ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ ಇದೆ, ಕೊರತೆನೇ ಇಲ್ಲದ ಒಂದು ಸಂತೋಷ ಇದೆ. ಹಲ್ಲೆಲೂಯಾ. ಯಾವಾಗ್ಲೂ ನಾನು ದೇವರ ಸಮ್ಮುಖಕ್ಕೆ ಹೋಗಿ ನಿಲ್ತೀನಿ. ನನಗೆ ಸಂತೋಷ ಬೇಕು ಅಂದಾಗ ನನ್ನ ಅಪ್ಪನ ಸಮ್ಮುಖದಲ್ಲಿ ಹೋಗಿ ನಿಲ್ತೇನೆ. ಅವರನ್ನ ಸ್ವಲ್ಪ ಸಮಯ ಹಾಡಿ ಆರಾಧಿಸ್ತೇನೆ, ಆತನ ವಾಕ್ಯಗಳನ್ನು ಓದಿ ಧ್ಯಾನಿಸ್ತೇನೆ. ನನ್ನ ಹೃದಯದಲ್ಲಿ ಹೇಳಲಾಗದ ಸಂತೋಷ, ಸಮಾಧಾನ ನನ್ನ ಅಪ್ಪ ನನಗೆ ಪ್ರತಿನಿತ್ಯ ಕೊಡ್ತಾರೆ ಪ್ರಿಯರೇ. ಹಾಲೆಲ್ಲೂಯಾ. ಅದನ್ನೇ ಬಿಟ್ಟು ಅಯ್ಯೋ ಅವ್ರ ಮನೆಗೆ ಹೋದ್ರೆ ಏನಾದ್ರು ಸ್ವಲ್ಪ ಹೊತ್ತು ಸಮಾಧಾನ ಇರುತ್ತೇನೋ, ಸ್ವಲ್ಪ ಪಾರ್ಕ್ಗೆ ಹೋಗಿ ಕುತ್ಕೊಂಡ್ರೆ ಏನೋ ಸಮಾಧಾನ ಇರುತ್ತೇನೋ, ಇನ್ನೂ ಕೆಲವರು ತಿಳಿದವ್ರು ಅಯ್ಯೋ ಸ್ವಲ್ಪ ಸೀರಿಯಲ್ ನೋಡಿದ್ರೆ ಏನಾದ್ರು ಸಮಾಧಾನ ಸಿಕ್ಕುತ್ತಾ, ಸಿನಿಮಾ ನೋಡಿ ಏನಾದ್ರು ಸ್ವಲ್ಪ ಸಮಾಧಾನ ಸಿಕ್ಕುತ್ತಾ, ಆ ರೀತಿಗೆಲ್ಲ ನಾವು ನೋಡ್ತಾ ಇದ್ದೇವೆ. ಅಲ್ಲ, ನೀವು ದೇವರ ಸಮ್ಮುಖದಲ್ಲಿ ಕುಳಿತು ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ಕೀರ್ತನೆಗಳನ್ನ ಹಾಡಿ ದೇವರಿಗೆ ಜಯಘೋಷ ಮಾಡಿ ನೋಡ್ರಿ, ನಿಮ್ಮ ಹೃದಯದಲ್ಲಿ ಏನೋ ಒಂದು ಸಮಾಧಾನ ನಿಮ್ಮನ್ನು ಆವರಿಸಿಕೊಳ್ಳುತ್ತೆ. ಹೌದು, ಯೇಸು ಕ್ರಿಸ್ತನು ಕೊಡುವ ಸಮಾಧಾನ ಅದು ಯಾರು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಈ ಲೋಕ ಕೊಡುವ ಸಮಾಧಾನ ಅಲ್ಲ, ನನ್ನ ಸಮಾಧಾನವನ್ನೇ ನಿಮಗೆ ಬಿಟ್ಟು ಹೋಗುತ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕ ಸಮಾಧಾನ ಏನು ಗೊತ್ತಾ? 2 ಗಂಟೆ 3 ಗಂಟೆ. ಹಲ್ಲೆಲೂಯಾ. ಒಂದು ಸಿನಿಮಾ ನೋಡಿದ್ರು ಒಂದು 2.5-3 ಗಂಟೆ, ಒಂದು ಸೀರಿಯಲ್ ನೋಡಿದ್ರು ಒಂದು ಅರ್ಧ ಗಂಟೆ, ಇನ್ನು ರೀಲ್ಸ್ ನೋಡಿದ್ರು ನೀವು ಎಷ್ಟು ಗಂಟೆ ನೋಡ್ತೀರೋ ಅಷ್ಟು ಗಂಟೆ ಮಾತ್ರನೇ ನಿಮ್ಗೆ ಏನೋ ಸಮಾಧಾನ, ಒಂದು ಸಂತೋಷ. ಹಲ್ಲೆಲೂಯಾ. ಇನ್ನು ಕೆಲವ್ರ ಹತ್ರ ಮಾತಾಡಿದ್ರೆ ಅಲ್ಲಿ ಮಾತಾಡೋವರೆಗೇನೆ ನಿಮ್ಗೆ ಸಮಾಧಾನ, ಇನ್ನೂ ಕೆಲವ್ರ ಹತ್ರ ಮಾತಾಡಿದ್ರೆ ಏನೋ ಒಂದು ಸಮಸ್ಯೆ ಆಗ್ಬಿಡುತ್ತೆ, ಜಗಳಗಳು ಬಂದ್ಬಿಡುತ್ತೆ, ಮನಸ್ತಾಪ ಕಲಹಗಳು ಬಂದ್ಬಿಡುತ್ತೆ. ಆದ್ರೆ ಈ ಲೋಕದಲ್ಲಿ ಕೊಡದೇ ಇರುವ ಒಂದು ಸಮಾಧಾನ ನನ್ನ ಯೇಸು ಸ್ವಾಮಿ ಕೊಡ್ಲಿಕ್ಕೆ ಸಾಧ್ಯ. ಈ ಲೋಕ ಆ ಸಮಾಧಾನ ಕೊಡಕ್ಕೆ ಸಾಧ್ಯನೇ ಇಲ್ಲ. ನನ್ನ ಯೇಸು ಸ್ವಾಮಿ ಬಳಿ ಇರೋ ಸಮಾಧಾನ ಅದು ಅತ್ಯಂತ ಅಮೂಲ್ಯವಾದದ್ದು. ಆತನ ಬಳಿ ಕುಳಿತು ನೀವು ಮಾತಾಡ್ರಿ, ಆ ಸಮಾಧಾನ ನಿಮ್ಮೊಳಗಡೆ ಬರುತ್ತೆ. ಆತನ ವಾಕ್ಯಗಳನ್ನ ಓದ್ರಿ, ನಿಮ್ಗೊಂದು ಸಮಾಧಾನ ಬರುತ್ತೆ. ಆತನಿಗೆ ಕೃತಜ್ಞತೆ ಸಲ್ಲಿಸ್ರಿ, ಆ ಸಮಾಧಾನ ಬರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಖಂಡಿತವಾಗಿ ಈ ದಿನ ಆಲಯಕ್ಕೆ ಎದ್ದು ಹೋಗ್ರಿ. ನೀವು ಬಲಹೀನತೆಯಲ್ಲಿ ಯಾರಾದ್ರೂ ಮಲಗಿದ್ದೀರಾ, ದಯವಿಟ್ಟು ಎಷ್ಟೋ ಆನ್ಲೈನ್ಗಳಲ್ಲಿ ಈ ದಿನ ಆರಾಧನೆಗಳು ಬರ್ತಾ ಇದೆ. ದಯವಿಟ್ಟು ಆನ್ಲೈನ್ ನಲ್ಲಿ ಬರುವ ಆರಾಧನೆಗಳನ್ನ ಆಯ್ಕೆ ಮಾಡಿಕೊಂಡು, ಒಳ್ಳೆಯ ಆರಾಧನೆಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಆರಾಧನೆಗಳಲ್ಲಿ ಪಾಲ್ಗೊಳ್ಳಿರಿ. ಖಂಡಿತ ನಿಮ್ಮ ಹಾಸಿಗೆಯಲ್ಲಿರೋ ಪರಿಸ್ಥಿತಿನ ದೇವರು ಮಾರ್ಪಡಿಸ್ತಾರೆ. ಖಂಡಿತವಾಗಿ ಆ ದಿನ 38 ವರ್ಷಗಳಿಂದ ಅಸ್ವಸ್ಥನಾಗಿ ಬಿದ್ದುಕೊಂಡಿದ್ದ ಮನುಷ್ಯನನ್ನ ಕರ್ತನ ಹೇಗೆ ಹುಡುಕಿ ಹೋಗಿ ಒಂದು ಅದ್ಭುತವನ್ನ ಮಾಡಿ ಅವನಿಗೆ ಬಿಡುಗಡೆಯನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟರು ಪ್ರಿಯರೇ. ಅದೇ ರೀತಿ ಈ ದಿನ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹಾಸಿಗೆ ಬಳಿಯ ಬಂದು ನಿಮ್ಗೊಂದು ಅದ್ಭುತ ಮಾಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಯಾರು ಕೂಡ ಈ ದಿನ ಆರಾಧನೆ ತಪ್ಪಿಸಬೇಡ್ರಿ. ಇದು ನಮಗಾಗಿ
ಕೊಟ್ಟಿರುವ ದಿನ, ನನ್ನ ಅಪ್ಪ ಎದುರು ನೋಡ್ತಾ ಇರುವ ದಿನ, 6 ದಿನ ನನ್ನ ಮಕ್ಕಳನ್ನ 6 ದಿನ ನನ್ನ ಮಕ್ಕಳನ್ನ ಕಣ್ಮಣಿಯಂತೆ ನಾನು ಕಾದಿದ್ದೇನೆ. ಹೋಗು ಬರೋಣಗಳಲ್ಲಿ ಜೊತೆ ಇದ್ದೆ, ಕೆಲಸ ಕಾರ್ಯಗಳಲ್ಲಿ ಜೊತೆ ಇದ್ದೆ. ಅವ್ರು ಸೋತು ಹೋದಾಗೆಲ್ಲ ನಾನು ಬಲಪಡಿಸಿದೆ, ಅವ್ರಿಗೆ ಆಹಾರ ಕೊಟ್ಟೆ, ಅವ್ರ ಕುಟುಂಬದ ಸಮಾಧಾನ ಕೊಟ್ಟೆ, ಅವ್ರನ್ನ ನಾನು ನಡೆಸ್ದೆ. ನನ್ನ ಮಕ್ಕಳು ನನ್ನ ಬಳಿ ಬರ್ತಾರಾ ಎಂಬುದಾಗಿ ಅಪ್ಪನ ಹೃದಯ ಪ್ರಿಯರೇ ಕಾಯ್ತಾ ಇದ್ದೆ. ದಯವಿಟ್ಟು ನಾವು ಅಪ್ಪನ ಸಮ್ಮುಖಕ್ಕೆ ಹೋಗೋಣ. ಎಂತ ಬೇಸರ ಇದ್ರು ದಯವಿಟ್ಟು ಬಿಟ್ಟು ಬಿಡ್ರಿ, ಅದು ಶಾಶ್ವತ ಅಲ್ಲ. ಅದು ನಿಮ್ಮನ್ನ ಆಲಯಕ್ಕೆ ಹೋಗೋದಕ್ಕೆ ತಡೆ ಮಾಡುವಂತ ಒಂದು ಬೇಸರ ಆಗಿದೆ. ದಯವಿಟ್ಟು ಸೈತಾನನ ತಂತ್ರೋಪಾಯಗಳನ್ನ ತಿಳಿದವರಾಗಿ ನೀವು ಮಾರ್ಪಡ್ರಿ. ನೀವು ಸಭೆಗೆ ಹೋಗುವಾಗ ನಿಮ್ಮ ಮನೇಲಿ ಸಮಾಧಾನ ಕೆಡ್ತಾ ಇದೆಯಾ? ಸಭೆಗೆ ಹೋಗುವಾಗ ನಿಮ್ಮನ್ನ ಯಾರೋ ಏನೋ ಅಂತ ಇದ್ದಾರ? ಸಭೆಗೆ ಹೋಗುವಾಗ್ಲೇ ಏನೋ ಒಂದು ರೀತಿ ಜಿಗುಪ್ಸೆ ನಿಮ್ಗೆ ಬರ್ತಾ ಇದೆಯಾ? ಬೇಸರ ಉಂಟಾಗ್ತಿದ್ಯಾ? ಪರವಾಗಿಲ್ಲ. ಆಗ ನೀವು ತಿಳ್ಕೊಬೇಕಾಗಿದ್ದು ಒಂದು ವಿಷಯ ನೋಡ್ರಿ ಪ್ರಿಯರೇ, ಇದು ಸೈತಾನನ ತಂತ್ರ. ನನ್ನನ್ನ ದೇವರ ಸಮ್ಮುಖಕ್ಕೆ ಹೋಗೋದಕ್ಕೆ ಅವ್ನು ತಡೆ ಮಾಡ್ತಾ ಇದ್ದಾನೆ, ನನ್ನ ಮನಸ್ಸಲ್ಲಿ ಗಲಿಬಿಲಿ ಏರ್ಪಡಿಸ್ತಾ ಇದ್ದಾನೆ, ನನ್ನ ಸಮಾಧಾನನ ಕಿತ್ತುಕೊಳ್ತಾ ಇದ್ದಾನೆ. ಇದು ಅವನ ಕ್ರಿಯೆ, ಅವನ ತಂತ್ರ ಅನ್ನೋದನ್ನ ಮೊದಲನೇದಾಗಿ ಪ್ರಿಯರೇ ನೀವು ತಿಳಿದುಕೊಳ್ರಿ. ನನಗೊಂದು ಚಿಕ್ಕ ವಿಷಯ ನಿಮ್ಗೆ ಹೇಳ್ತೇನೆ ನೋಡ್ರಿ. ಇದು ಸೈತಾನನ ತಂತ್ರ. ನನ್ನನ್ನ ದೇವರ ಸಮ್ಮುಖಕ್ಕೆ ಹೋಗೋದಕ್ಕೆ ಅವ್ನು ತಡೆ ಮಾಡ್ತಾ ಇದ್ದಾನೆ, ನನ್ನ ಮನಸ್ಸಲ್ಲಿ ಗಲಿಬಿಲಿ ಏರ್ಪಡಿಸ್ತಾ ಇದ್ದಾನೆ, ನನ್ನ ಸಮಾಧಾನನ ಕಿತ್ತುಕೊಳ್ತಾ ಇದ್ದಾನೆ. ಇದು ಅವನ ಕ್ರಿಯೆ, ಅವನ ತಂತ್ರ ಅನ್ನೋದನ್ನ ಮೊದಲನೇದಾಗಿ ಪ್ರಿಯರೇ ನೀವು ತಿಳಿದುಕೊಳ್ರಿ. ನನಗೊಂದು ಚಿಕ್ಕ ವಿಷಯ ನಿಮ್ಗೆ ಹೇಳ್ತೇನೆ ನೋಡ್ರಿ. ಆಲಯಕ್ಕೆ ಹೋಗುವಾಗ ದಯವಿಟ್ಟು ರಾತ್ರಿ ಕಾಲದಲ್ಲಿಯೇ ನೀವು ಸಿದ್ಧರಾಗ್ರಿ. ಏಸಪ್ಪ, ನಾಳೆ ನಾನು ಆರಾಧನೆಗೆ ಹೋಗ್ತಾ ಇದ್ದೀನಿ, ನನ್ನ ಕುಟುಂಬವಾಗಿ ಆರಾಧನೆಗೆ ಹೋಗ್ತಾ ಇದ್ದೇನೆ, ಹೇಗಾದ್ರೂ ಮಾಡಿ ನನ್ನ ಕುಟುಂಬದಲ್ಲಿ ಕರ್ತನೆ ನಿನ್ನ ಸಮಾಧಾನ ಆಳ್ವಿಕೆ ಮಾಡ್ಲಿ ಅಪ್ಪ. ವ್ಯರ್ಥವಾದ ಮಾತುಗಳು ಬರಬಾರ್ದು, ಯಾವುದೇ ಜಗಳಗಳು ಬರಬಾರ್ದು, ಯಾವುದೇ ಮನಸ್ತಾಪಗಳು ಬರಬಾರ್ದು. ಈ ಕಾರ್ಯಗಳನ್ನು ಮಾಡುವ ಸೈತಾನನನ್ನು ನಾನು ಯೇಸುವಿನ ನಾಮದಲ್ಲಿ ಗದರಿಸ್ತೇನೆ ಎಂಬುದಾಗಿ ರಾತ್ರಿ ಕಾಲದಲ್ಲಿಯೇ ಪ್ರಾರ್ಥನೆ ಮಾಡಿ ಸಿದ್ಧರಾಗಿ ಕಾದಿರ್ರಿ. ಮುಂಜಾನೆ ಎದ್ದ ಕೂಡಲೇ ದಯವಿಟ್ಟು ಪ್ರಾರ್ಥನೆ ಮಾಡಿ ವಾಕ್ಯಗಳನ್ನು ಓದಿ ಸಿದ್ಧರಾಗಿ ಆಲಯಕ್ಕೆ ಹೋಗ್ರಿ. ಎಲ್ಲದಕ್ಕಿಂತ ಮೇಲಾಗಿ ಭಾನುವಾರ ನೀವು ಆರಾಧನೆಗೆ ಹೋಗುವಾಗ ಆದಷ್ಟು ಮನೆಯಲ್ಲಿ ಕಡಿಮೆ ಮಾತಾಡ್ರಿ. ವ್ಯರ್ಥವಾದ ಮಾತುಗಳನ್ನೆಲ್ಲ ಮಾತಾಡ್ಕೊಂಡು ಹೋಗಬೇಡ್ರಿ. ದೇವರ ವಾಕ್ಯ ಹೇಳುತ್ತೆ, ಪ್ರಸಂಗಿ 5ನೇ ಅಧ್ಯಾಯ 1ನೇ ವಚನದಲ್ಲಿ, ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸಿ ಎಂಬುದಾಗಿ. ಯಾವುದೇ ವ್ಯರ್ಥ ಮಾತುಗಳನ್ನೆಲ್ಲ ಮಾತಾಡ್ತಾ ಇರಬೇಡ್ರಿ. ಆದಷ್ಟು ಆ ದಿನ ಪ್ರಾರ್ಥನೆ ಮಾಡಿ ಕೃತಜ್ಞತೆಗಳನ್ನ ಸಲ್ಲಿಸಿದ ಸ್ತೋತ್ರದೊಟ್ಟಿಗೆ ನಿಮ್ಮ ದಿನನಿತ್ಯದ ಕಾರ್ಯಗಳನ್ನ ಮಾಡಿ ಮುಗಿಸಿ ಎಲ್ಲರೂ ಕೂಡ ಮೌನವಾಗಿದ್ದು ದೇವರ ಸಮ್ಮುಖಕ್ಕೆ ಹೋಗಿ ಸ್ತುತಿಸಿ ಹಾಡಿ ಕೊಂಡಾಡಿ ಪ್ರಾರ್ಥಿಸಿ ದೇವರ ವಾಕ್ಯಗಳನ್ನು ಕೇಳಿ ಸಂತೋಷವಾಗಿ ಬನ್ರಿ. ಆದಷ್ಟು ಭಾನುವಾರ ಕಡಿಮೆ ಮಾತಾಡ್ರಿ. ಮನೆಯಲ್ಲಿ ಯಾರು ಕೂಡ ಆಲಯಕ್ಕೆ ಹೋಗಿ ಬರೋವರೆಗೂ ಒಬ್ರಿಗೊಬ್ರು ದಿನನಿತ್ಯ ಮಾತಾಡೋ ರೀತಿ ಮಾತುಗಳು ಬೇಡ. ಆದಷ್ಟು ಕಡಿಮೆ, ಆ ದಿನ ಹೆಚ್ಚಾಗಿ ದೇವರ ಹತ್ರ ಮಾತಾಡ್ರಿ. ಯೇಸು ಸ್ವಾಮಿ ಹತ್ರ ಮಾತಾಡ್ತಾ ನಿಮ್ ದಿನನಿತ್ಯ ಕೆಲಸಗಳನ್ನ ಮಾಡಿ ಮುಗಿಸ್ಕೊಳ್ರಿ. ಸಮಾಧಾನವಾಗಿ ಮೌನವಾಗಿದ್ದು ನೀವು ಆಲಯಕ್ಕೆ ಹೋಗ್ರಿ, ಕೃತಜ್ಞತೆ ಒಟ್ಟಿಗೆ ಹೋಗ್ರಿ. ಅಲ್ಲೆಲ್ಲೂಯ್ಯ. ಅಲ್ಲಿ ಹೋದ ನಂತರ ಪ್ರಿಯರೇ, ಒಂದು ವಿಷಯವನ್ನ ನಾನು ಬಹಳ ದಿನಗಳಿಂದ ಹೇಳ್ಬೇಕು ಅಂತ ಅನ್ಕೊಳ್ತಿದ್ದೆ. ಯಾಕಂದ್ರೆ ನನ್ನ ಬಳಿ ಕೂಡ ಅನೇಕರು ಈ ರೀತಿ ಹೇಳ್ತಾರೆ, ನನಗೆ ಸಭೆಗೆ ಬರೋದಕ್ಕೆ ಇಷ್ಟ ಇಲ್ಲ ಸಿಸ್ಟರ್, ನನಗೆ ಚರ್ಚಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಯೇಸು ಸ್ವಾಮಿ ಏನೋ ಒಳ್ಳೆಯವರು, ಆದ್ರೆ ಅಲ್ಲಿರೋರು ಒಳ್ಳೆಯವರಲ್ಲ, ಅಲ್ಲಿರೋ ಕಾರ್ಯಗಳು ಸರಿ ಇಲ್ಲ, ಅಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಎಂಬುದಾಗಿ ಅನೇಕರು ನನ್ನ ಬಳಿ ಹೇಳೋದುಂಟು ಪ್ರಿಯರೇ. ಇಲ್ಲಿ ನೋಡ್ರಿ, ಗಾಂಧೀಜಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು. ಗಾಂಧೀಜಿನ ನೋಡದೆ ಇರೋರೇ ಇಲ್ಲ. ಯಾಕೆಂದ್ರೆ ಪ್ರತಿನಿತ್ಯ ನಾವು ಉಪಯೋಗಿಸುವ ಹಣದ ಕಾಗದದ ಮೇಲೆ, ಆ ಹಣದ ಮೇಲೆ ಗಾಂಧೀಜಿ ಫೋಟೋ ಇರುತ್ತೆ. ಹಾಲೆಲ್ಲೂಯ್ಯ. ಆದ್ರಿಂದ ಗಾಂಧೀಜಿ ಗೊತ್ತಿಲ್ದಿರೋರು ಯಾರು ಇಲ್ಲ. ಒಮ್ಮೆ ಅವರು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಗಾಂಧೀಜಿ ಅವರಿಗೆ ಅದಕ್ಕೆ ಮುಂಚೆ ಯೇಸುಸ್ವಾಮಿ ಅಂದ್ರೆ ತುಂಬಾ ಇಷ್ಟನೇ ಅವರಿಗೆ. ಆದ್ರೆ ಒಂದು ದಿನ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಒಂದು ಕ್ರೈಸ್ತ ವ್ಯಕ್ತಿಯ ಮಾತುಗಳು, ಅವನ ಕ್ರಿಯೆಗಳು ಅವ್ರನ್ನ ತುಂಬಾ ನೋಯಿಸ್ತು. ಹಲ್ಲೆಲೂಯ್ಯ. ಆಗ ಅಂದಿನಿಂದ ಅವರೊಂದು ತೀರ್ಮಾನ ಮಾಡಿದ್ರು, ನಾನು ಕ್ರಿಸ್ತನನ್ನ ನಂಬ್ತೇನೆ, ಆದ್ರೆ ಕ್ರೈಸ್ತರನ್ನ ನಂಬೋದಿಲ್ಲ, ಅವ್ರನ್ನ ಪ್ರೀತಿಸೋದಿಲ್ಲ ಎಂಬುದಾಗಿ. ಹಲ್ಲೆಲೂಯ್ಯ. ಅಂದ್ರೆ ಆ ಕ್ರೈಸ್ತರ ಗುಣ ಲಕ್ಷಣಗಳು ಹೇಗಿದೆ, ಅವರ ಸ್ವಭಾವಗಳು ಹೇಗಿದೆ ನೋಡ್ರಿ. ದಯವಿಟ್ಟು ನಾನು ಹೇಳ್ತೀನಿ, ಕ್ರೈಸ್ತರು ಅನ್ನೋದು ನಮ್ಮ ಜೀವನದ ಮೂಲಕ ಗೊತ್ತಾಗ್ಬೇಕು ಪ್ರಿಯರೇ. ನಮ್ಮ ಅಲಂಕಾರದಲ್ಲೂ ನಮ್ಮ ಹೊರ ತೋರಿಕೆಯಲ್ಲೂ ಅದು ಕಾಣಬಾರ್ದು. ಕ್ರೈಸ್ತರು ಅನ್ನೋದು ನಮ್ಮ ಮಾತಿನಲ್ಲಿ ಗೊತ್ತಾಗಬೇಕು, ನಮ್ಮ ಕ್ರಿಯೆಯಲ್ಲಿ ಗೊತ್ತಾಗಬೇಕು, ನಾವು ತೋರುವ ಪ್ರೀತಿಯಲ್ಲಿ ಗೊತ್ತಾಗಬೇಕು, ನಾವು ತೋರುವ ಕಾಳಜಿಯಲ್ಲಿ ಗೊತ್ತಾಗಬೇಕೇ ಹೊರತು ನಾನು ಬಿಳಿ ಸೀರೆ ಹಾಕೋದ್ರಿಂದ ಗೊತ್ತಾಗಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ನಾನು ಒಡವೆಗಳು ಹಾಕೋದಿಲ್ಲ ಅಂತ ಹೇಳೋದ್ರಿಂದ ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ಲ. ಕ್ರೈಸ್ತ ಜೀವನ ಅಂದ್ರೆ ಕ್ರಿಸ್ತನನ್ನು ನಾವು ಪ್ರತಿಬಿಂಬಿಸುವ ಒಂದು ಜೀವನವನ್ನ ಜೀವಿಸ್ಬೇಕು. ಕ್ರಿಸ್ತನಂತೆ ನಾವು ಜೀವಿಸ್ಬೇಕು ಪ್ರಿಯರೇ. ಹಾಲೆಲ್ಲೂಯ್ಯ. ಆತನ ಈ ಲೋಕದಲ್ಲಿ ಜೀವಿಸುವವರೆಗೂ ಉಪಕಾರಗಳನ್ನು ಮಾಡುವವರಾಗಿ ಸುತ್ತಿದರು ಎಂಬುದಾಗಿ, ಸಂಚರಿಸಿದರು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ ಆ ವಾಕ್ಯವನ್ನು ನಾವು ನೋಡ್ತೇವೆ.
ಹೌದು, ನಾವು ಉಪಕಾರಗಳನ್ನು ಮಾಡುವವರಾಗಿ ಲೋಕದಲ್ಲಿ ಸಂಚರಿಸಬೇಕು, ಪ್ರೀತಿಯಿಂದ ನಡೆದುಕೊಳ್ಳಬೇಕು, ಎಲ್ಲರೊಟ್ಟಿಗೆ ಸಮಾಧಾನವಾಗಿರಬೇಕು. ಅಲ್ಲೆಲ್ಲೂಯ್ಯ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅನೇಕರು ಸಭೆಯಲ್ಲಿ ಹೋಗ್ತಾ ಇದ್ದೀರಾ, ಅನೇಕರಿಗೆ ನೋವನ್ನುಂಟು ಮಾಡ್ತಾ ಇದ್ದೀರಾ, ಅನೇಕರಿಗೆ ಚುಚ್ಚು ಮಾತುಗಳನ್ನ ಆಡ್ತಾ ಇದ್ದೀರಾ, ಗೇಲಿ ಪರಿಹಾಸ್ಯದ ಮಾತುಗಳನ್ನ ಆಡ್ತಾ ಇದ್ದೀರಾ. ಅದು ಸಭೆ. ಆ ರೀತಿಯಾಗಿ ಎಲ್ಲ ನಾವು ನಡೆದುಕೊಳ್ಳಬಾರ್ದು. ಅಲ್ಲೆಲ್ಲೂಯ್ಯ. ನಾವು ಮನೆಯಲ್ಲೂ ನಡ್ಕೊಳ್ಬಾರ್ದು, ಲೋಕದಲ್ಲಿಯೂ ನಡ್ಕೊಳ್ಬಾರ್ದು, ಸಭೆಯಲ್ಲೂ ನಡ್ಕೊಳ್ಬಾರ್ದು. ಎಲ್ಲ ಸ್ಥಳದಲ್ಲಿ ಕ್ರಿಸ್ತನು ನನ್ನೊಳಗಡೆ ಇದ್ದಾರೆ ಎಂಬ ಭಯ ಭಕ್ತಿಯೊಟ್ಟಿಗೆ ಪ್ರಿಯರೇ ನಾವು ನಡೆದುಕೊಳ್ಳಬೇಕು. ಯಾರ ಬಡತನವನ್ನು ನೋಡಿ ಹೀನವಾಗಿ ನಾವು ನಡ್ಕೊಳ್ಳಬಾರ್ದು, ಯಾರ ಒಂದು ಕಾರ್ಯಗಳನ್ನ ನಾವು ಚುಚ್ಚಿ ಮಾತಾಡಬಾರ್ದು. ಹಾಲೆಲ್ಲೂಯ್ಯ. ಎಲ್ಲರನ್ನು ಒಂದೇ ರೀತಿಯಾಗಿ ನೋಡಬೇಕು, ಭೇದ ಭಾವಗಳು ನಮ್ಗಿರಬಾರ್ದು. ಒಳ್ಳೆ ಸೀರೆ ಉಟ್ಕೊಂಡು ಬಂದವ್ರಿಗೆ ಒಂದು ರೀತಿಯ ಮರ್ಯಾದೆ, ಹಳೆ ಸೀರೆ ಉಟ್ಕೊಂಡು ಬಂದವ್ರಿಗೆ ಒಂದು ಮರ್ಯಾದೆ, ಹಣವಂತರಿಗೆ ಒಂದು ಗೌರವ, ಬಡವರಿಗೆ ಒಂದು ಗೌರವ. ದಯವಿಟ್ಟು ಬೇಡ. ನನ್ನ ಅಪ್ಪ ಎಲ್ಲರನ್ನು ಸಮಾಧಾನ ಕರ್ತನು, ಎಲ್ಲರನ್ನು ಸಮಾನವಾಗಿ ನೋಡುವಂತ ದೇವರಾಗಿದ್ದಾರೆ. ನೀವು ಎಲ್ಲರನ್ನು ಸಮಾಧಾನದಿಂದ ಕಾಣ್ರಿ, ಸಮಾನವಾಗಿ ಕಾಣ್ರಿ ಪ್ರಿಯರೇ. ಭೇದ ಭಾವ ಬೇಡ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಕರ್ತನವರನ್ನು ಆಶೀರ್ವದಿಸಿರ್ತಾರೆ. ದಯವಿಟ್ಟು ಕೊಟ್ಟಿರುವ ಆಶೀರ್ವಾದಗಳನ್ನ ಕಳೆದುಕೊಳ್ಬೇಡ್ರಿ, ಕೊಟ್ಟಿರುವ ಆಶೀರ್ವಾದಗಳನ್ನ ಉಳಿಸಿಕೊಳ್ಳ್ರಿ. ದಯವಿಟ್ಟು ದೇವರು ನಿಮಗೆ ಕೊಟ್ಟಿರುವ ಆಶೀರ್ವಾದಗಳ ಕುರಿತು ಕರ್ತನೆ ಕೃತಜ್ಞತೆ ಮಾಡಿ ಎಲ್ಲರನ್ನು ನಿಮ್ಮಂತೆ ಪ್ರೀತಿಸಿರಿ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಿ ಎಂಬ ವಾಕ್ಯದ ಪ್ರಕಾರ ಸಭೆಯಲ್ಲಿ ಎಲ್ಲರನ್ನು ಒಮ್ಮನಸ್ಸಿನಿಂದ ಕಾಣ್ರಿ. ಹಾಲೆಲ್ಲೂಯ್ಯ. ಅದೇ ಸಮಯದಲ್ಲಿ ಇನ್ನು ಕೆಲವರು ಅವ್ರು ನನಗೆ ಮಾತಾಡ್ಸಿಲ್ಲ, ಇವ್ರು ನನಗೆ ಮಾತಾಡ್ಸಿಲ್ಲ, ಅವ್ರು ನನ್ನ ನೋಡಿಲ್ಲ, ಅವ್ರು ನನಗೆ ಗೌರವ ಕೊಡ್ಲಿಲ್ಲ, ಅವ್ರು ನನಗೆ ರೆಸ್ಪೆಕ್ಟ್ ಮಾಡಿ, ಇದೆಲ್ಲ ದಯವಿಟ್ಟು ಬೇಡ. ಅವರ ಕ್ರಿಯೆಗಳು ಸರಿ ಇಲ್ಲ, ಅವ್ರಿಗೆ ಮಾತ್ರ ಈ ರೀತಿ ಇದೆ, ನನಗೆ ಈ ರೀತಿ. ನೀವು ಯಾವತ್ತೂ ಕೂಡ ಕಂಪೇರ್ ಮಾಡ್ಕೊಳ್ಬೇಡ್ರಿ. ಹಾಲೆಲ್ಲೂಯ್ಯ. ಸಭೆಯಲ್ಲಿ ಕಾರ್ಯಗಳು ಬೇಡ. ನಾವು ಹೋಗೋದು ಲೋಕದ ದೇವರನ್ನ, ನನ್ನ ತಂದೆಯಾದ ದೇವರನ್ನ, ನನ್ನ ಯೇಸು ಕ್ರಿಸ್ತನನ್ನ ಸಂಧಿಸೋದಕ್ಕೆ. ಹಾಲೆಲ್ಲೂಯ್ಯ. ಅಲ್ಲಿ ಹೋಗುವಾಗ ನಮ್ಮ ದೃಷ್ಟಿ ಎಲ್ಲ ಅವರ ಮೇಲೆ ಮಾತ್ರವೇ ಇರಬೇಕು. ಹೌದು, ಈ ದಿನ ನನ್ನ ದೇವರಿಗೆ ಕೃತಜ್ಞತೆ ಹೇಳೋದಕ್ಕೆ ಬಂದಿದ್ದೇನೆ, ನನ್ನ ದೇವರನ್ನ ಹಾಡಿ ಕೊಂಡಾಡೋದಕ್ಕೆ ಬಂದಿದ್ದೇನೆ, ಆತನ ಮಾತು ಕೇಳೋದಕ್ಕೆ ಬಂದಿದ್ದೇನೆ, ಆತನ ಪ್ರೀತಿಯಲ್ಲಿ ಮುಳುಗುವುದಕ್ಕೆ ನಾನು ಬಂದಿದ್ದೇನೆ, ಆತನ ಪ್ರೀತಿಯಲ್ಲಿ ಈಜಾಡೋದಕ್ಕೆ ಬಂದಿದ್ದೇನೆ. ಆ ರೀತಿಯಲ್ಲಿ ಮಾತ್ರ ಹೋಗ್ರಿ, ಆ ದೃಷ್ಟಿಯಲ್ಲಿ ಮಾತ್ರ ಹೋಗ್ರಿ. ಅದೇ ದೇವರ ವಾಕ್ಯ ಹೇಳೋದು, ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ನೋಡ್ರಿ, ಅದರ ಮುಂದಿನ ವಾಕ್ಯ 95ನೇ ಕೀರ್ತನೆ 3ನೇ ವಚನ, ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ. ಹೌದು, ನನ್ನ ದೇವರು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನು ನನ್ನ ಯೇಸು ಕ್ರಿಸ್ತನು ಮಾತ್ರವೇ. ಆದ್ದರಿಂದ ಆ ಮಹಾರಾಜನನ್ನು ಮಾತ್ರ ನೋಡ್ರಿ, ಆ ಮಹಾದೇವರನ್ನು ಮಾತ್ರ ನೋಡ್ರಿ. ಎಲ್ಲಾ ದೇವರುಗಳಲ್ಲಿ ಮೇಲಾದ ಈತನನ್ನು ಮಾತ್ರ, ಯೇಸುವನ್ನು ಮಾತ್ರ ಪ್ರಿಯರೇ ನೋಡ್ರಿ. ಅದಕ್ಕಾಗಿ ಆರಾಧನೆಗೆ ಹೋಗ್ರಿ, ಅದಕ್ಕಾಗಿ ದೇವರ ಸಮ್ಮುಖಕ್ಕೆ ಹೋಗ್ರಿ, ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ನಿಂತು ನೀವು ಪ್ರಾರ್ಥನೆ ಮಾಡಿ. ಹಾಲೆಲ್ಲೂಯ್ಯ. ಬೇರೆ ಯಾವ ಯೋಚನೆನೂ ಬೇಡ. ನಾನೊಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತೀನಿ. ಇದೇ ರೀತಿಯಾಗಿ ಒಂದು ಸಹೋದರಿ ಹೋಗ್ಬಿಟ್ಟು ಆ ಸಭೆಯ ಸೇವಕರ ಬಳಿ ಹೇಳಿದ್ರಂತೆ, ಅಯ್ಯ, ಇನ್ನು ಮುಂದೆ ನಾನು ಚರ್ಚ್ಗೆ ಬರೋದಿಲ್ಲ, ನನಗೆ ಇಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ, ಇಲ್ಲಿ ಕೆಲವರ ಕ್ರಿಯೆಗಳು ನನಗೆ ಇಷ್ಟ ಆಗ್ತಿಲ್ಲ, ಕೆಲವರ ಮಾತುಗಳು ಇಷ್ಟ ಆಗ್ತಿಲ್ಲ, ಕೆಲವರ ಸ್ವಭಾವ ನನಗೆ ಇಷ್ಟ ಆಗ್ತಿಲ್ಲ, ಅವ್ರನ್ನೆಲ್ಲ ನೋಡ್ಬೇಕಾದ್ರೆ ನನಗೆ ಪ್ರೇಯರ್ ಮಾಡೋಕ್ಕೆ ಆಗ್ತಿಲ್ಲ, ವಾಕ್ಯ ಕೇಳೋಕ್ಕೆ ಆಗ್ತಿಲ್ಲ, ಹಾಗೆ ಎಂಬುದಾಗಿ ಹೇಳಿದ್ರಂತೆ. ಹಾಲೆಲ್ಲೂಯ್ಯ. ಆಗ ಸೇವಕರೊಂದು ಮಾತು ಹೇಳಿದ್ರಂತೆ, ಸರಿ ಅಮ್ಮ, ಆ ರೀತಿ ಆಗ್ತಿದೆಯಾ, ನಾನು ನಿಮ್ಗೆ ಒಂದು ಚಿಕ್ಕ ಪರೀಕ್ಷೆನ ಇಡ್ತೀನಿ, ಆ ಪರೀಕ್ಷೆನ ನೀವು ಪಾಸ್ ಮಾಡಿಬಿಟ್ರೆ ನೀವು ಧೈರ್ಯವಾಗಿ ಇನ್ನು ಮುಂದೆ ಚರ್ಚಿಗೆ ಬರ್ತೀವಿ, ನೀವು ಹೇಗೆ ಬೇಕಾದ್ರೂ ಧೈರ್ಯವಾಗಿ ಜೀವಿಸ್ರಿ ಎಂಬುದಾಗಿ ಹೇಳಿದ್ರಂತೆ. ಸರಿ ಅಯ್ಯ, ನಾನು ಮಾಡ್ತೇನೆ ಎಂಬುದಾಗಿ ಆ ಸಹೋದರಿ ಒಪ್ಪಿಕೊಂಡ್ರಂತೆ. ಆಗ ಆ ಸಭೆಯ ಸೇವಕರು ಒಂದು ಗ್ಲಾಸ್ ನೀರನ್ನ, ಫುಲ್ ತುಂಬಿರುವಂತ ಒಂದು ಗ್ಲಾಸ್ ನೀರನ್ನ, ಆ ಗಾಜಿನ ಗ್ಲಾಸ್ ಅನ್ನ ಅವ್ರ ಕೈಯಲ್ಲಿ ಕೊಟ್ರಂತೆ. ಆ ಸಹೋದರಿ, ಇದನ್ನ ನೀವು ಕೈಯಲ್ಲಿ ಹಿಡಿದುಕೊಂಡು ಈ ಚರ್ಚ್ ಕಾಂಪೌಂಡ್ ಫುಲ್ ಸುತ್ತಕೊಂಡು ಬನ್ನಿ, ಆದ್ರೆ ಈ ನೀರು ಒಂದು ಡ್ರಾಪ್ ಕೂಡ ಆ ಕಡೆ ಈ ಕಡೆ ಚೆಲ್ಲಬಾರ್ದು ಎಂಬುದಾಗಿ ಹೇಳಿದ್ರಂತೆ. ಹಾಲೆಲ್ಲೂಯ್ಯ. ಸರಿ ಎಂಬುದಾಗಿ ಆ ಸಹೋದರಿ ಕೂಡ ಒಪ್ಪಿಕೊಂಡು, ಅಷ್ಟೇ ತಾನೇ ಅಯ್ಯ, ನಾನು ಮಾಡ್ತೇನೆ ಎಂಬುದಾಗಿ ಅವರು ಆ ಗ್ಲಾಸನ್ನ ತಗೊಂಡು ಆ ಚರ್ಚ್ ಕಾಂಪೌಂಡ್ ಅನ್ನು ಸುತ್ತಿ ಬರೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅವರ ದೃಷ್ಟಿ ಎಲ್ಲ ಈಗ ಏನಾಗಿದೆ, ಆ ಗ್ಲಾಸ್ ಅಲ್ಲಿರೋ ನೀರು ಚೆಲ್ಲಬಾರ್ದು. ಹಾಲೆಲ್ಲೂಯ್ಯ. ಆ ರೀತಿಯಾಗಿ ನೋಡ್ಕೊಂಡೇ ಅವರು ಬಂದು ಅವರು ಕೊಟ್ಟಂತ ಆ ಕಾರ್ಯವನ್ನ ಜಯಕರವಾಗಿ ಮಾಡಿ ಮುಗಿಸಿ, ಅಯ್ಯ ನೋಡಿ ನಾನು ಮಾಡ್ಬಿಟ್ಟೆ, ನೋಡಿ ನಾನು ಒಂದು ಡ್ರಾಪ್ ನೀರು ಚೆಲ್ಲಿಲ್ಲ, ನೋಡಿ ಎಷ್ಟು ಚೆನ್ನಾಗಿ ಹಿಡ್ಕೊಂಡು ಬಂದೆ ಅಂತ. ಹಾಲೆಲ್ಲೂಯ್ಯ. ಆಗ ಅಯ್ಯ ಕೇಳಿದ್ರಂತೆ, ಸಿಸ್ಟರ್, ನೀವು ಈ ರೀತಿ ಸುತ್ಕೊಂಡು ಬಂದ್ರಲ್ಲ, ನಿಮ್ಮ ಪಕ್ಕದಲ್ಲಿ ಅನೇಕರು ಮಾತನಾಡ್ತಾ ಇದ್ರು, ಅದನ್ನ ನೀವು ಗಮನಿಸಿದ್ರ? ಅನೇಕರು ಏನೇನೋ ಕ್ರಿಯೆಗಳು ಮಾಡ್ತಾ ಇದ್ರು, ಅದನ್ನ ನೋಡಿದ್ರ? ಅದನ್ನ ನೋಡಿದ್ರ? ಈ ಕಡೆ ಇತ್ತಲ್ಲ ಅದನ್ನ ನೋಡಿದ್ರ? ಅದು ನೋಡಿದ್ರು, ಈಗ ನೋಡಿದ್ರ? ಎಂಬುದಾಗಿ ಏನೇನೋ ಸೇವಕರು ಕೇಳ್ತಾ ಇದ್ದಾರೆ. ಅಯ್ಯ, ನಾನು ಯಾವುದನ್ನು ನೋಡ್ಲಿಲ್ಲ ಅಯ್ಯ, ನೀವು ಕೊಟ್ಟಿರೋ ಕೆಲಸ ನನ್ಗೇನು ಆ ಗ್ಲಾಸ್ ನೀರು ಚೆಲ್ಲಬಾರ್ದು, ನನ್ನ ಫುಲ್ಲು ಗಮನ ಅದ್ರ ಮೇಲೆ ಇತ್ತು, ನಾನು ಅದರಲ್ಲಿ ಆಸಕ್ತಿಯಿಂದ ಇದ್ದೆ, ನಾನು ಅದ್ರ ಮೇಲೆ ಮಾತ್ರನೇ ನನ್ನ ಗಮನ ಹರಿಸಿದ್ದೆ ಎಂಬುದಾಗಿ ಹೇಳಿದ್ದೆ.
ಅಲ್ಲೆಲುಯ್ಯ. ಆಗ ಸೇವಕರು ಹೇಳಿದಂತೆ ಸಹೋದರಿ, ಸಭೆಯಲ್ಲೂ ಕೂಡ ಅಷ್ಟೇನೆ, ನಿಮ್ಮ ಕಾನ್ಸಂಟ್ರೇಷನ್ ಪೂರ್ತಿಯಾಗಿ ದೇವರ ಮೇಲೆ ಇರಲಿ, ನಿಮ್ಮ ಗಮನ ಪೂರ್ತಿ ಯೇಸುವಿನ ಮೇಲೆ ಇರಲಿ, ನಿಮ್ಮ ಪ್ರಾರ್ಥನೆ ಮೇಲಿರಲಿ, ನಿಮ್ಮ ಆರಾಧನೆ ಮೇಲೆ ಇರಲಿ, ದೇವರ ವಾಕ್ಯದ ಮೇಲೆ ಇರಲಿ, ಅಲ್ಲಿ ಹೇಳುವಂಥ ಸಾಕ್ಷಿಗಳ ಮೇಲೆ ಇರಲಿ, ಆರಾಧನೆ ನಡೆಯುವ ಕಾರ್ಯಗಳ ಮೇಲೆ ಮಾತ್ರ ನೀವು ಫೋಕಸ್ ಮಾಡಿ ಸಿಸ್ಟರ್. ಅಕ್ಕಪಕ್ಕದವ್ರು ಏನು ಮಾಡ್ತಾ ಇದ್ದಾರೆ, ಅವರ ಕ್ರಿಯೆಗಳೇನು, ಅವ್ರ ಸ್ವಭಾವಗಳನ್ನ ಯಾಕೆ ನೋಡ್ತೀರ? ನೋಡಬೇಡ್ರಿ. ನೀವು ಇದನ್ನು ನೋಡುವಾಗ ನಿಮ್ಮ ದೃಷ್ಟಿ ಯಾವ ಕಡೆನೂ ಆಗೋದಿಲ್ಲ. ಅಲ್ಲೆಲ್ಲೂ ಯಾವ ಕಡೆನೂ ನಿಮ್ಮ ದೃಷ್ಟಿ ಹೋಗೋದಿಲ್ಲ ಎಂಬುದಾಗಿ ಸೇವಕರು ಹೇಳಿದಂತೆ ಆಗ ಸಹೋದರಿಗೆ ಅರ್ಥ ಆಯಿತು. ಹೌದು, ನಾನಲ್ಲಿ ಹೇಳೋ ವಾಕ್ಯಗಳನ್ನು ಗಮನಿಸದೇ ಇರೋದ್ರಿಂದಲೇ ಅಲ್ಲಿ ಇಲ್ಲಿ ನಡೆಯುವ ಕಾರ್ಯಗಳು ನನಗೆ ಗೊತ್ತಾಗ್ತಾ ಇತ್ತು. ನಾನು ಸರಿಯಾಗಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡದೇ ಇರೋದ್ರಿಂದಲೇ, ಕಣ್ಣು ಮುಚ್ಚಿ ಸರಿಯಾಗಿ ಆರಾಧನೆ ಮಾಡದೇ ಇರೋದ್ರಿಂದಲೇ ನನಗೆ ಅಲ್ಲಿ ನಡೆಯುವ ಕಾರ್ಯಗಳು ಗೊತ್ತಾಗ್ತಾ ಇತ್ತು, ಅವ್ರ ಕ್ರಿಯೆಗಳು ಕಾಣಿಸ್ತಾ ಇತ್ತು. ನಾನು ಸರಿಯಾಗಿ ಆರಾಧನೆಯಲ್ಲಿ ಎಲ್ಲ ಕಾರ್ಯದಲ್ಲೂ ಸರಿಯಾಗಿ ಭಯಭಕ್ತಿಯಾಗಿ ನಡ್ಕೊಂಡು ಕಣ್ಣು ಮುಚ್ಚಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ವಾಕ್ಯಗಳನ್ನು ಗಮನಿಸಿದ್ರೆ ನನಗೇನು ಗೊತ್ತಾಗ್ತಾ ಇರಲಿಲ್ಲ ಎಂಬುದಾಗಿ ಆ ದಿನ ಆಕೆ ತಪ್ಪನ್ನು ಅರ್ಥಕೊಂಡು ಇನ್ನು ಮುಂದೆ ನಾನು ಆ ರೀತಿ ಮಾಡೋದಿಲ್ಲ, ನಾನು ಬಂದು ನನ್ನ ದೇವರೊಟ್ಟಿಗೆ ಒಂದು ಸಂಬಂಧವನ್ನು ಬಲಪಡಿಸ್ಕೊಳ್ತೇನೆ, ಆತನನ್ನೇ ನಾನು ದೃಷ್ಟಿಸ್ತೇನೆ, ಆತನನ್ನೇ ನೋಡ್ತೇನೆ ಎಂಬುದಾಗಿ ಹೇಳಿ ಪ್ರತಿ ವಾರ ಕ್ರಮವಾಗಿ ಬಂದು ಕರ್ತನನ್ನೇ ನೋಡಿ, ಕರ್ತನನ್ನೇ ಆರಾಧಿಸಿ, ಕರ್ತನಿಗೆ ಮಹಿಮೆ ಸಲ್ಲಿಸಿ ಆಶೀರ್ವಾದಗಳನ್ನು ಪಡೆದು ಹೋಗ್ತಾ ಇದ್ರಂತೆ. ಅಲ್ಲೆಲ್ಲೂ ಯಾವುದು ಪ್ರಿಯರೇ, ಈ ದಿನ ನೀವು ಸಹ ಸಭೆಯಲ್ಲಿ ಯಾರನ್ನೂ ನೋಡಬೇಡ್ರಿ, ಯಾರ ಕ್ರಿಯೆಗಳನ್ನು ಗಮನಿಸಬೇಡ್ರಿ. ನೀವು ದೇವರು ಎಂಬ ಒಂದು ಐಕ್ಯತೆಯೊಳಗೆ ಮಾತ್ರ ಆರಾಧನೆಯಲ್ಲಿ ಕಾಣಲ್ಪಡ್ರಿ. ಖಂಡಿತವಾಗಿ ಪ್ರತಿದಿನ ನೀವು ಆರಾಧನೆಗೆ ಹೋಗುವಾಗ ಈ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ರಿ. ನಿಮ್ಮ ದೇವರು ನೀವು ಮಾತ್ರ ಎಂಬುದಾಗಿ ನೀವು ನೆನೆಸಿಕೊಳ್ಳ್ರಿ. ಅಲ್ಲಿ ಯಾವ ಕಾರ್ಯಗಳನ್ನು ನೀವು ಗಮನಿಸಬೇಡ್ರಿ. ಅಲ್ಲೆಲ್ಲೂಯ್ಯ. ಎಲ್ಲರನ್ನು ಒಂದೇ ರೀತಿ ನೋಡ್ರಿ, ಎಲ್ಲರನ್ನು ಒಂದೇ ರೀತಿ ಪ್ರೀತಿಸ್ರಿ. ದೇವರ ಮುಂದೆ ನೀವು ಯೋಗ್ಯತೆ ಉಳ್ಳವರಾಗಿ ನಿಂತುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ರಿ. ಕರ್ತನ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಈ ದಿನವನ್ನು ನಿಮಗೆ ಆಶೀರ್ವಾದವಾಗಿ ಮಾರ್ಪಡಿಸಿಕೊಳ್ತಾರೆ. ಆ ದೇವರ ಸಮ್ಮುಖದಲ್ಲಿರುವ ಪರಿಪೂರ್ಣ ಸಂತೋಷವನ್ನು ನೀವು ಅನುಭವಿಸುವಂತೆ ಮಾಡ್ತಾರೆ. ಆಮೇಲೆ ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಖಂಡಿತವಾಗಿ ನಿಮಗೆ ಪ್ರಯೋಜನವಾಗುತ್ತದೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಈ ದಿನ ಬಲಹೀನರಾಗಿರುವ ಎಲ್ಲರನ್ನು ಕೂಡ ಕರ್ತನ ಬಲಪಡಿಸ್ತಾರೆ. ನೀವುಗಳು ಸಹ ಆನ್ಲೈನಲ್ಲಿ ಈ ಪ್ರಾರ್ಥನೆಗಳನ್ನು ಅಟೆಂಡ್ ಮಾಡ್ರಿ, ಆರಾಧನೆಯನ್ನು ಅಟೆಂಡ್ ಮಾಡ್ರಿ. ದೇವರು ನಿಮ್ಮನ್ನು ಕೂಡ ಬಲಪಡಿಸಿ ಸ್ವಸ್ಥಪಡಿಸಿ ಬರುವ ದಿನಗಳಲ್ಲಿ ಆರಾಧನೆ ನೀವು ನಡೆದುಕೊಂಡು ಹೋಗುವಂತೆ ನನ್ನ ಕರ್ತನು ಮಾಡ್ತಾರೆ. ಎಲ್ಲ ಚಿಂತೆ ಭಾರಗಳನ್ನು ನೀಗಿಸ್ತಾರೆ. ದುಃಖದ ದಿನಗಳನ್ನು ಸಮಾಪ್ತವಾಗುವಂತೆ ಮಾಡ್ತಾರೆ. ಚಿಂತೆ ಬೇಡ, ಭಯ ಬೇಡ, ಆತಂಕ ಬೇಡ, ಗಲಿಬಿಲಿ ಬೇಡ, ಧೈರ್ಯವಾಗಿದ್ದು ಈ ದಿನ ಕರ್ತನದು. ಇದರಲ್ಲಿ ನಾವು ಸಂತೋಷವಾಗಿದ್ದು ಕರ್ತನನ್ನು ಮಹಿಮೆ ಪಡಿಸೋಣ. ಆಮೇಲೆ ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ವಿಜ್ಞಾಪನೆ ಪ್ರತಿನಿತ್ಯ ನಾನು ಹೇಳ್ತಾ ಇದ್ದೇನೆ, ಕೇಳಿಕೊಳ್ತಾ ಇದ್ದೇನೆ. ಇನ್ನು ಯಾರು ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅನೇಕರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಈ ಸೇವೆಗಾಗಿ ಒಂದು ಕ್ಷಣ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಪ್ರಾರ್ಥಿಸ್ರಿ. ಬರುವ ದಿನಗಳಲ್ಲಿ ಈ ಸೇವೆ ಮೂಲಕ ಒಂದು ಆತ್ಮವಾದ ಕರ್ತನಲ್ಲಿ ರಕ್ಷಣೆ ಹೊಂದಲಿ ಎಂಬುದಾಗಿ ನನ್ನ ಕರ್ತನಲ್ಲಿ ಬೇಡಿಕೊಳ್ತೇನೆ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.